ಗರುಡ ಪುರಾಣದಲ್ಲಿ ಮಹಿಳೆಯರ ಮಹತ್ವ ಕುರಿತ 50 ಪ್ರಮುಖ ಅಂಶಗಳು. ಮಹಿಳೆ ಮನೆಯಲ್ಲಿ ದೇವತೆಯ ಸಮಾನಳು, ಅವಳ ಗುಣಗಳೇ ಮನೆಗೆ ಸುಖ ಸಂಪತ್ತು ತರಿಸುತ್ತವೆ. ಸದ್ಗುಣಶೀಲ ಮಹಿಳೆ ಲಕ್ಷ್ಮಿಯ ಸ್ವರೂಪಳಾಗಿ ಪರಿಗಣಿತಳಾಗುತ್ತಾಳೆ. ಗರುಡ ಪುರಾಣ ಮಹಿಳೆಯರ ಪತಿವ್ರತ್ಯ ಧರ್ಮವನ್ನು ಅತ್ಯಂತ ಶ್ರೇಷ್ಠವೆಂದು ಶ್ಲಾಘಿಸುತ್ತದೆ. ಗೃಹಿಣಿಯ ಸದಾಚಾರದಿಂದ ಪತಿಗೂ ಕುಟುಂಬಕ್ಕೂ ಮೋಕ್ಷದ ಮಾರ್ಗ ಸುಗಮವಾಗುತ್ತದೆ. ಒಳ್ಳೆಯ ಕಾರ್ಯಗಳ ಮಹಿಳೆ ಪರಲೋಕದಲ್ಲಿ ವಿಶೇಷ ಪುಣ್ಯವನ್ನು ಪಡೆದುಕೊಳ್ಳುತ್ತಾಳೆ. ದುಷ್ಟ ಸ್ವಭಾವದ, ಅಹಂಕಾರ, ವಂಚನೆಯುಳ್ಳ ಮಹಿಳೆ ನರಕ ಯಾತನೆಯನ್ನು ಅನುಭವಿಸುತ್ತಾಳೆ. ಸ್ತ್ರೀಯ ಶೀಲಶುದ್ಧಿ ಮತ್ತು ಸತ್ಯನಿಷ್ಠೆಯು ಕುಟುಂಬದ ಗೌರವವನ್ನು ಹೆಚ್ಚಿಸುತ್ತದೆ. ಮಹಿಳೆ ಮಾತಿನಲ್ಲಿ ಸೌಮ್ಯತೆ ಮತ್ತು ಸತ್ಯತೆಯನ್ನು ಅಳವಡಿಸಿಕೊಂಡರೆ ಅವಳಿಂದ ಪೀಳಿಗೆಗೂ ಶ್ರೇಷ್ಠವಾದ ಜೀವನ ತರಬಹುದು. ಮಹಿಳೆಯೇ ಮನೆಗೆ ಆಹಾರ ಕಲ್ಪಿಸುವ ಮೂಲಕ ಪಿತೃದೇವತೆ ಮತ್ತು ದೇವತೆಗಳನ್ನು ಸಂತೃಪ್ತಗೊಳಿಸುತ್ತಾಳೆ. ಪತ್ನಿಯನ್ನು ಪತಿಯ ಧರ್ಮದ ಸಹಚರಿಯಾಗಿ ಅವನ ಧಾರ್ಮಿಕ ಪ್ರಗತಿಗೆ ಕಾರಣವಾಗಬೇಕೆಂದು ಹೇಳಲಾಗಿದೆ. ಮನೆಯ ಶಕ್ತಿ, ಶಾಂತಿ, ಐಶ್ವರ್ಯವನ್ನು ತಲುಪಿಸುತ್ತದೆ. ಶ್ರದ್ಧೆಯಿಂದ ಪೂಜೆ ಪುನಸ್ಕಾರ ಮಾಡಿದರೆ ಕುಟುಂಬದ ಮೇಲೆ ದೇವರ ಕೃಪೆ ಇರುತ್ತದೆ. ಮಹಿಳೆಯನ್ನು ತಾಯಿ ಎಂದು ಗೌರವಿಸುವ ಮಹತ್ವವನ್ನು ವಿವರಿಸುತ್ತದೆ. ಗಂಡನನ್ನು ಗೌರವಿಸುವುದು ಮಹಿಳೆಯ ಪ್ರಥಮ ಕರ್ತವ್ಯವೆಂದು ಉಲ್ಲೇಖಿಸಲಾಗಿದೆ. ಮಹಿಳೆಯ ವೈಚಾರಿಕತೆ, ನಡವಳಿಕೆಯೇ ಕುಟುಂಬದ ಸಮೃದ್ಧಿಗೆ ಕಾರಣವಾಗುತ್ತದೆ. ಸಹಾನುಭೂತಿಯ ಪ್ರತೀಕ, ತಾಳ್ಮೆ ಮತ್ತು ಸಹಾನುಭೂತಿ ಕುಟುಂಬದ ಏಕತೆ ತರಿಸುತ್ತದೆ. ಪವಿತ್ರ ಸ್ತ್ರೀ ಧರ್ಮವನ್ನು ಅನುಸರಿಸಿದರೆ ಸಂತಾನ ಭಾಗ್ಯ ದೊರಕುತ್ತದೆ. ತಾಳ್ಮೆ ಕುಟುಂಬದ ಒಗ್ಗಟ್ಟಿಗೆ ಸಹಾಯಕವಾಗುತ್ತದೆ. ಹೆಣ್ಣು ಮಗಳು ಮನೆಯಲ್ಲಿ ತನ್ನ ಕರ್ತವ್ಯಗಳನ್ನು ನಿರ್ಲಕ್ಷಿಸದೆ ಜಾಗೃತವಾಗಿ ಇರಬೇಕು. ಪತಿವ್ರತೆ ಮಹಿಳೆ ತನ್ನ ಗಂಡನ ಆಯುಷ್ಯವನ್ನು ಹೆಚ್ಚಿಸುವ ಶಕ್ತಿಯನ್ನು ಹೊಂದಿದ್ದಾಳೆ. ಸದ್ಗುಣವಂತ ಸ್ತ್ರೀಯಿಂದ ಕುಟುಂಬದಲ್ಲಿ ಧನಸಂಪತ್ತು ನೆಲೆಸುತ್ತದೆ. ಬುದ್ಧಿವಂತ ಮತ್ತು ಸಂಯಮಪೂರ್ಣ ಮಾತೃಶಕ್ತಿಯಿಂದ ಕುಟುಂಬದ ಭವಿಷ್ಯ ಸುಂದರವಾಗುತ್ತದೆ. ಪತಿವ್ರತೆ ಮಹಿಳೆ ವಿಷ್ಣು ಭಕ್ತಿಯಿಂದ ತನ್ನ ಪತಿಯನ್ನು ಒಳ್ಳೆಯ ಮಾರ್ಗದಲ್ಲಿ ಇಡಬಹುದು. ಪಿತೃಗಳ ಪೂಜೆ ಮಾಡಿದರೆ ಆ ತಲೆಮಾರಿನ ಕುಟುಂಬ ಪುಣ್ಯವನ್ನು ಪಡೆಯುತ್ತದೆ. ತಾಯಿ ತಂದೆಯರ ಸೇವೆ ಮಾಡಬೇಕು ಎಂದು ಹೇಳಲಾಗಿದೆ. ಕರುಣೆ ಮತ್ತು ಪ್ರೇಮದಿಂದ ಬದುಕಿದರೆ ದೇವತೆಗಳು ಅವರ ಮೇಲೆ ಕೃಪೆ ತೋರಿಸುತ್ತಾರೆ. ಶಾಂತ ಸ್ವಭಾವದ ಮಹಿಳೆ ಮನೆಯನ್ನು ಪರಮೋನ್ನತ ಗೃಹಸ್ಥಾಶ್ರಮವನ್ನಾಗಿ ಮಾಡಬಹುದು. ವಂಚನೆ, ಕ್ರೋಧ, ಕಪಟದ ಮಹಿಳೆಯು ಗತಜನ್ಮ ಫಲವಾಗಿ ಕಷ್ಟ ಅನುಭವಿಸುತ್ತಾಳೆ. ಮಾತಿನಲ್ಲಿ ಸತ್ಯ, ಪ್ರಾಮಾಣಿಕತೆ ಮತ್ತು ಮೃದುಭಾಷಣವಿರುವ ಮಹಿಳೆ ಶ್ರೇಷ್ಠಳಾಗುತ್ತಾಳೆ. ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವಂತೆ ಪ್ರೇರೇಪಿಸುತ್ತದೆ. ಸಜ್ಜನ ಮಹಿಳೆ ಹಿಂದಿನ ಜನ್ಮದ ಪುಣ್ಯ ಫಲದಿಂದ ಸಂತೋಷಕರ ಜೀವನವನ್ನು ಹೊಂದುತ್ತಾಳೆ. ನಿತ್ಯ ದೇವಾರಾಧನೆ ಮಾಡುವ ಹೆಣ್ಣು ಮಗಳು ತನ್ನ ಕುಟುಂಬದ ಮೇಲೆ ಪಾವನ ಪ್ರಭಾವ ಬೀರುತ್ತಾಳೆ. ಪತಿವ್ರತೆ ಸ್ತ್ರೀಯ ಶಕ್ತಿ ಭಗವಂತನ ಆಶೀರ್ವಾದದಂತೆ ಕಾರ್ಯನಿರ್ವಹಿಸುತ್ತದೆ. ಕುಟುಂಬದಲ್ಲಿ ಅಣ್ಣ ತಂಗಿಯ ಸಂಬಂಧ ಶ್ರೇಷ್ಠವಾಗಲು ಮಹಿಳೆಯ ಪಾತ್ರ ಮುಖ್ಯ. ಸಹಾಯ ಮಾಡುವ ಗುಣವು ಮಹಿಳೆಯ ಅತ್ಯಂತ ಶ್ರೇಷ್ಠವಾದ ಗುಣಗಳಲ್ಲಿ ಒಂದು. ಶೀಲವಂತಳಾಗಿದ್ದರೆ ಹಿಂದಿನ ಜನ್ಮದ ಪುಣ್ಯದ ಫಲವಿದೆ. ಕಾನೂನಿನ ಅರಿವಿನಲ್ಲಿ ಇರುತ್ತಾರೆಂದರೆ ತಮಗೂ ತಮ್ಮ ಕುಟುಂಬಕ್ಕೂ ನ್ಯಾಯ ದೊರಕಿಸಬಹುದು. ಸಜ್ಜನ ಸ್ತ್ರೀಯರು ಪರಲೋಕದಲ್ಲಿ ದೇವತೆಗಳ ಪ್ರೀತಿಗೆ ಪಾತ್ರರಾಗುತ್ತಾರೆ. ಪಾಪ ಮಾಡಿದ ಮಹಿಳೆ ಪಶ್ಚಾತ್ತಾಪದಿಂದ ಪುನಃ ದಾರಿಯಲ್ಲಿ ಬರುತ್ತಾಳೆ. ಹೆಣ್ಣು ಮಗಳು ಸದ್ಗುಣವನ್ನು ಅನುಸರಿಸಿದರೆ ಸಂತಾನ ವೃದ್ಧಿಯಾಗುತ್ತದೆ. ಗಂಡನ ಉತ್ತಮ ಸಂಸ್ಕಾರಕ್ಕೆ ಪತ್ನಿಯ ಪಾತ್ರ ಅತ್ಯಂತ ಮುಖ್ಯ. ದೀನರಿಗೆ ಸಹಾಯ ಮಾಡುವ ಹೆಣ್ಣು ಪಾಪಯೋಗದಿಂದ ಮುಕ್ತಳಾಗಬಹುದು. ಮನೆಯ ಮಕ್ಕಳಿಗೆ ಪ್ರೀತಿಯಿಂದ ಮತ್ತು ಆರೈಕೆಯಿಂದ ಒಳ್ಳೆಯ ಸಂಸ್ಕಾರ ಕಲಿಸಬಹುದು. ಗಂಡನ ಧಾರ್ಮಿಕತೆಯನ್ನು ಬೆಳೆಸಲು ಪತ್ನಿಯ ಪ್ರಭಾವ ಬಹಳ ಮುಖ್ಯ. ಶ್ರದ್ಧೆಯಿಂದ ಬದುಕಿದ ಮಹಿಳೆ ಪರಲೋಕದಲ್ಲಿ ಸುಖ ಅನುಭವಿಸುತ್ತಾಳೆ. ಪತ್ನಿಯ ನಡವಳಿಕೆಯೇ ಗಂಡನ ಹೆಸರನ್ನು ಉನ್ನತ ಮಾಡಬಹುದು. ನೇರ ನಡವಳಿಕೆ ಇರುವ ಮಹಿಳೆ ದೇವತೆಗಳ ಅನುಗ್ರಹ ಪಡೆಯುತ್ತಾಳೆ. ಮಹಿಳೆಯ ನೇರತನ ಕುಟುಂಬದ ಏಳಿಗೆಗೆ ಕಾರಣ. ಗಂಡನಿಗೆ ಬಲವಾದ ಸಹಾಯಕರಾಗಿರಬೇಕು. ಸದ್ಗುಣವಂತ ಮಹಿಳೆಯು ತನ್ನ ಪತಿಗೂ ಮಕ್ಕಳಿಗೂ ಮೋಕ್ಷ ಮಾರ್ಗವನ್ನು ತೋರಬಹುದು.